ಬಡ ರೈತನ ಕಷ್ಟಕ್ಕೆ ಮರುಗಿದ ಸಂತೋಷ್ ಲಾಡ್. ಎತ್ತುಗಳನ್ನ ಕೊಡಿಸಿ ರೈತನ ಕಣ್ಣೀರು ಒರೆಸಿದ ಸಚಿವ. ಕೃಷಿ ಕಾರ್ಯಕ್ಕೆ ಎತ್ತುಗಳಿಲ್ಲದೆ ಜಮೀನಲ್ಲಿ ದೈಹಿಕ ಶ್ರಮದಲ್ಲಿ ಉಳುಮೆ ಮಾಡ್ತಿದ್ದ ತಾಲೂಕಿನ ತುಮರಿಕೊಪ್ಪ ಗ್ರಾಮದ ರೈತನ ಸುದ್ದಿ ಇತ್ತೀಚೆಗೆ ವೈರಲ್ ಆಗಿತ್ತು. ಸಚಿವರಾದ ಸಂತೋಷ್ ಲಾಡ್ ಅವರು ಜೋಡಿ ಎತ್ತು ಕೊಡಿಸಿ ಮಾನವೀಯತೆ ಮೆರೆದಿದ್ದಾರೆ. ಸಚಿವರ ಈ ಕಾಳಜಿಗೆ ಅಪಾರ ಪ್ರಶಂಸೆ ವ್ಯಕ್ತವಾಗಿದ್ದು, ನೇಗಿಲ ಯೋಗಿಯ ಕಷ್ಟಕ್ಕೆ ಮಿಡಿದಿದ್ದಕ್ಕೆ ಧನ್ಯವಾದಗಳನ್ನ ಹೇಳಿದ್ದಾರೆ. ಅಂದು ತಮ್ಮ ಕಷ್ಟವನ್ನ ತೋಡಿಕೊಂಡಿದ್ರು. ಯಾಕ ದನಗಳಿಲ್ಲ ನಿಮ್ಮ? ಇಲ್ರಿ, ದನ ಬಡವರು ಕೂಲಿ ಮಾಡ್ಕೊಂಡ್ ತಿನ್ನೋರು ಬಡವರು, ದನ ಇಲ್ಲ ಏನಿಲ್ಲ. ಇದಕ್ಕೆ ಒಂದು 1.5 ಎಕರೆ ಐತಿ. ಇದಕ್ಕೆ ಹ್ಯಾಂಗ ಮಾಡ್ಕೋತೇವೆ ನೋಡ್ರಿ. ಯಾಕೆ ಬಾಡಿಗೆಗಳೇ ಹಚ್ಚಿ ಮಾಡ್ಕೋಬೋದಾಗಿದ್ರೆ ಬೇಕಲ್ರಿ ಬಾಡಿಗೆಗಳಕ ದುಡ್ಕೊಂಡ್ ತಿನ್ನೋರಿ. ಇದು ಅಟ್ರದಾಗ ವಯಸ್ಸು ಹೋದಾರ ಮುದುಕಿ ಏನ್ ಮಾಡೋದ್ರಿ. ಹಿಂಗಾಗಿ ಇದು ಅಟ್ರದಾಗ ರೀ ಗುದ್ದಾಡ್ ನೋಡ್ರಿ. ಎಷ್ಟು ಎಕರೆ ಹೊಲ ಐತ್ರಿ ಇದು? ಒಂದು 1.5 ಎಕರೆ ಕಟ್ಟ ಹೆಚ್ಚಕತ್ರಿ ಅಟ ಇಷ್ಟ ರೀ. ಇದು ಬಿಟ್ರೆ ಬೇರೆ ಭೂಮಿ ಇಲ್ಲ ನಿಮ್ಗೆ? ಮತ್ತಿಲ್ಲ. ತುಮರಿಕೊಪ್ಪದ 62 ವರ್ಷದ ಜಂಬುಲಿಂಗ ಬಸವಣ್ಣಪ್ಪ ಅಂಗಡಿ ಹಾಗೂ ಅವರ ಪತ್ನಿ ಸಂಗವ್ವ ಅಂಗಡಿಯವರು ಕಳೆದ 5-6 ವರ್ಷಗಳಿಂದ ಎತ್ತುಗಳಿಲ್ಲದ ಕಾರಣ ದೈಹಿಕ ಶ್ರಮ ಬಳಸಿ ಎಡೆಕುಂಟೆ ಹೊಡೆಯುತ್ತಿದ್ರು. ಮತ್ತೆ ಉಳ್ಮೆ ವರ್ಷಾಂಗಟ್ಲೆ ಹೆಂಗ್ ಮಾಡ್ತೀರಿ? ಮತ್ತೆ ದುಡ್ಡು ಒಬ್ರು ಕೈ ಮಾಡ್ಕೊಂಡು ಹ್ಯಾಂಗ ಕೂಲಿ ಮಾಡ್ಕೊಂಡು ತಿನ್ನೋದ್ರಿ. ಹಂಗ ಇದಟ ಮಾಡೋದು ಗೌಂಡಿಯರ್ ಕೈಯಾಗ ಕೂಲಿ ಮಾಡಕ ಯಾರು ನಿಮ್ಮಂತಾರ್ದು ಹೋಗುದ್ರಿ. ಹಂಗ ಮಳೆಗಾಲ ಬಂತಂದ್ರೆ ಹಂಗ ಅವ್ರಿಗೆ ಯಾರು ಕಟ್ತಾರ ಅವ್ರು ಹೋಗುದ್ರಿ. ಹಂಗ ಏನ್ ಮಾಡಿದ್ರಿ, ಕೂಲಿ ಮಾಡ್ಕೊಂಡು ತಿನ್ನೋದ್ರಿ. ಮತ್ತೆ ಜೀವನ ಅಂದ್ರೆ ಇತ್ತೀಚೆಗೆ ಗೋವಿನ ಜೋಳದ ಹೊಲದಲ್ಲಿ ಕೈಗಳಿಂದ ಎಡೆಕುಂಟೆ ಹೊಡಿತಾ ಇದ್ದಿದ್ದು ಮಾಧ್ಯಮಗಳಲ್ಲಿ ಪ್ರಸಾರವಾಗಿತ್ತು. ಈ ವಿಷಯ ಸಚಿವ ಸಂತೋಷ್ ಲಾಡ್ ಅವರಿಗೆ ತಿಳಿದಿದ್ದೇ ತಡ ಹಳ್ಳಿಕಾರ್ ತಳಿಯ 1.5 ಲಕ್ಷ ಮೌಲ್ಯದ ಜೋಡಿ ಎತ್ತು ಖರೀದಿಸಿ ಕೊಟ್ಟಿದ್ದಾರೆ. ಮಕ್ಕಳ ಸರ್ವಾಂಗೀಣ ಬೆಳವಣಿಗೆಗೆ ಬೆಸ್ಟ್ ವಿದ್ಯಾ ಕೇಂದ್ರ ಅಂದ್ರೆ ಅದು BN ಖೋತ್ ವಿದ್ಯಾಸಂಸ್ಥೆ. ಬೀಳಗಿ ತಾಲೂಕಿನ ಅನಗವಾಡಿಯಲ್ಲಿರುವ ಅತ್ಯಾಧುನಿಕ ಈ ಸಂಸ್ಥೆಯಲ್ಲಿ 2025-26ನೇ ಸಾಲಿನ ಪ್ರವೇಶಾತಿ ಆರಂಭವಾಗಿದೆ. ಉತ್ತರ ಕರ್ನಾಟಕದ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆ BN ಖೋತ್ ಇಂಟರ್ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಸೈನ್ಸ್, ಕಾಮರ್ಸ್, PU ಕಾಲೇಜ್ ಮತ್ತು BCA ಡಿಗ್ರಿ ಕಾಲೇಜ್ನಲ್ಲಿ ಸೀಟ್ ಅಡ್ಮಿಷನ್ ಮಾಡಿ ಭವಿಷ್ಯದ ಭದ್ರ ಬುನಾದಿ ಹಾಕಿಕೊಳ್ಳಿ. ಅತ್ಯುತ್ತಮ ಕಟ್ಟಡ, ಸ್ಮಾರ್ಟ್ ಕ್ಲಾಸ್, ಡಿಜಿಟಲ್ ಲೈಬ್ರರಿ, ಪ್ರಾಕ್ಟಿಕಲ್ ಲ್ಯಾಬ್ಸ್, ನುರಿತ ಬೋಧಕ ತಂಡ, JEE, ನೀಟ್, KCET ತರಬೇತಿ, ಜಿಮ್, ಹಾಸ್ಟೆಲ್, ವೈಫೈ, ವಿದ್ಯಾರ್ಥಿಗಳ ಹಿತರಕ್ಷಣೆಗಾಗಿ ಸ್ಕೂಲ್ ವ್ಯಾನ್, CCTV ಸೌಲಭ್ಯಗಳಿವೆ. ವಿಶೇಷವಾಗಿ ಏಪ್ರಿಲ್ 1ರಿಂದ ಮೇ 15ರ ತನಕ ಬೇಸಿಗೆ ಶಿಬಿರ ನಡೆಸಲಾಗುತ್ತೆ. ಸ್ಪೋರ್ಟ್ಸ್, ಡ್ಯಾನ್ಸ್, ಮ್ಯೂಸಿಕ್, ಆರ್ಟ್ ಅಂಡ್ ಕ್ರಾಫ್ಟ್, ವಿವಿಧ ಕೌಶಲ್ಯ ಬೆಳೆಸುವ ವಿಷಯಗಳನ್ನು ಕಲಿಸಲಾಗುತ್ತೆ. ಹಿಂದೆ ನಿಮ್ಮ ಮಕ್ಕಳ ಅಡ್ಮಿಷನ್ ಮಾಡಿ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.